ದಂಪತಿಗಳನ್ನು ಅವರ ಮಕ್ಕಳು ಹೇಗೆ ಬೀದಿಗೆ ನಿಲ್ಲಿಸಿದರು ಎಂದು ನೋಡೋಣ. ಹಿರಿಯ ವಯಸ್ಸಿನ ರಮೇಶ್ ಮತ್ತು ಸೀತಾ ಅವರು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಾಗಿದ್ದರು. ತಮ್ಮ ಇಡೀ ಜೀವನವನ್ನು ಮಕ್ಕಳಾದ ರಾಜ್ ಮತ್ತು ಪ್ರಿಯಾ ಅವರ ಆಸೆಗಳನ್ನು ಪೂರೈಸಲು ಶ್ರಮಿಸಿದರು. ನಂತರ ಆರಾಮದಾಯಕ ವೃದ್ಧಾಪ್ಯವನ್ನು ನಿರೀಕ್ಷಿಸಿದರು. ಆದರೆ ಅವರ ಮಕ್ಕಳು ಅವರನ್ನು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದರಿಂದ ಅವರ ಕನಸುಗಳು ಭಗ್ನಗೊಂಡವು. ವಯಸ್ಸಾದ ರೈತ ರಮೇಶ್ ಹಾಗೂ ಗೃಹಿಣಿ ಸೀತಾ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆಮ್ಮದಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದರು. ಅವರು ತಮ್ಮ ಜಮೀನು ಚಿನ್ನಾಭರಣಗಳನ್ನು ಮಾರಾಟ ಮಾಡಿದ್ದರು ಮತ್ತು ರಾಜ್ ಅವರ ಎಂಜಿನಿಯರಿಂಗ್ ಪದವಿ, ಪ್ರಿಯಾ ಅವರ ವೈದ್ಯಕೀಯ ಅಧ್ಯಯನಕ್ಕಾಗಿ ಹಣವನ್ನು ಎರವಲು ಪಡೆದಿದ್ದರು. ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ರಾಜ್ ಮತ್ತು ಪ್ರಿಯಾ ಉದ್ಯೋಗಕ್ಕಾಗಿ ನಗರಕ್ಕೆ ತೆರಳಿದರು. ತಮ್ಮ ಪೋಷಕರಿಗೆ ಬೆಂಬಲ ನೀಡುವ ಭರವಸೆಯನ್ನೇನೋ ನೀಡಿದರು. ಆದರೆ ಸಮಯ ಕಳೆದಂತೆ ಅವರು ಹೆಚ್ಚು ದೂರವಾದರು. ವಿರಳವಾಗಿ ಭೇಟಿ ಅಥವಾ ಕರೆ ಮಾಡಿದರು. ಹಳ್ಳಿಯಲ್ಲಿ ರಮೇಶ್ ಮತ್ತು ಸೀತಾ ಒಂಟಿಯಾಗಿದ್ದರು. ಜೀವನ ನಿರ್ವಹಣೆಗಾಗಿ ಹೆಣಗಾಡುತ್ತಿದ್ದರು. ಒಂದು ದಿನ ರಾಜ್ ಮತ್ತು ಪ್ರಿಯಾ ತಮ್ಮ ಹೆತ್ತವರ ಹಳ್ಳಿಗೆ ಬಂದರು. ಆದರೆ ಭೇಟಿ ಮಾಡಲು ಅಥವಾ ಸಹಾಯ ಮಾಡಲು ಅಲ್ಲ. ಅವರು ವಕೀಲರೊಂದಿಗೆ ಬಂದರು. ಅವರು ಇನ್ನು ಮುಂದೆ ತಮ್ಮ ಹೆತ್ತವರನ್ನು ಬೆಂಬಲಿಸಲು ಸಾಧ್ಯವಿಲ್ಲದಿರುವುದಾಗಿ ಮತ್ತು ಕುಟುಂಬದ ಆಸ್ತಿಯನ್ನು ಅವರ ಹೆಸರಿಗೆ ವರ್ಗಾಯಿಸಿಕೊಡಬೇಕಾಗಿ ಹೇಳಿದರು. ಈ ಮಾತನ್ನು ಕೇಳಿದ ಮೇಲೆ ರಮೇಶ್ ಮತ್ತು ಸೀತಾ ಕಂಗಾಲಾದರು. ಮಕ್ಕಳ ಕ್ರೌರ್ಯ ಇಷ್ಟಕ್ಕೆ ಮುಗಿಯಲಿಲ್ಲ. ಅವರು ಆಸ್ತಿ ವರ್ಗಾವಣೆ ದಾಖಲೆಗಳಿಗೆ ಸಹಿ ಹಾಕುವಂತೆ ತಮ್ಮ ಪೋಷಕರನ್ನು ಒತ್ತಾಯಿಸಿದರು ಮತ್ತು ನಂತರ ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟುಬಿಟ್ಟರು. ಎಂದಿಗೂ ಹಿಂತಿರುಗಲಿಲ್ಲ. ಈ ವೃದ್ಧ ದಂಪತಿಗಳು ತಮ್ಮ ಸ್ವಂತ ಮಕ್ಕಳಿಂದಲೇ ದ್ರೋಹಕ್ಕೆ ಒಳಗಾಗಿದ್ದಕ್ಕಾಗಿ ಎದೆಗುಂದಿದರು. ವೃದ್ಧಾಶ್ರಮದಲ್ಲಿ ರಮೇಶ್ ಮತ್ತು ಸೀತಾ ತಮ್ಮ ಹೊಸ ವಾಸ್ತವದೊಂದಿಗೆ ಬದುಕಲು ಹೆಣಗಾಗಿದರು. ಅವರು ತಮ್ಮ ಹಿಂದಿನದನ್ನು ನೆನಪಿಸಿಕೊಳ್ಳುತ್ತಾ ತಮ್ಮ ದಿನಗಳನ್ನು ಕಳೆದರು. ತಾವು ಏನೋ ತಪ್ಪು ಮಾಡಿರುವುದಾಗಿ ದೇವರು ಈ ಶಿಕ್ಷೆ ಕೊಟ್ಟಿದ್ದಾನೆ ಎಂದು ಆಶ್ಚರ್ಯಪಟ್ಟರು. ತಮ್ಮ ಮಕ್ಕಳ ಮೋಸದ ಆಟದ ನೋವು ಅಸಹನೀಯವಾಗಿತ್ತು. ವರ್ಷಗಳು ಕಳೆದಂತೆ ರಮೇಶ್ ರವರ ಆರೋಗ್ಯ ಹದಗೆಟ್ಟಿತು. ಸೀತೆ ಅವರನ್ನು ನಿಸ್ವಾರ್ಥವಾಗಿ ನೋಡಿಕೊಂಡರು. ಆದರೆ ಅವರ ಆರೋಗ್ಯವೂ ಹದಗೆಡುತ್ತಿತ್ತು. ಒಂದು ದಿನ ವೃದ್ಧಾಶ್ರಮದಲ್ಲಿ ಅಪರಿಚಿತರಿಂದ ಸುತ್ತುವರೆದಿರುವ ರಮೇಶ್ ನಿಧನರಾದರು. ಸೀತೆ ದುಃಖದಿಂದ ಮುಳುಗಿದರು. ನಂತರ ಸೀತಮ್ಮನವರು ವೃದ್ಧಾಶ್ರಮದವರ ಸಹಾಯದಿಂದ ಪತಿಯ ಅಂತ್ಯಕ್ರಿಯೆ ಮಾಡಿದರು. ವೃದ್ಧಾಶ್ರಮದ ವಾರ್ಷಿಕೋತ್ಸವಕ್ಕೆ ಮಂತ್ರಿಗಳು ಬಂದಿದ್ದರು. ಸೀತಮ್ಮ ತಮ್ಮ ಬಗ್ಗೆ, ಮಕ್ಕಳ ಬಗ್ಗೆ ಅವರಿಗೆ ಹೇಳಿದರು. ತಮ್ಮಂತಹ ಎಷ್ಟೋ ವೃದ್ಧರನ್ನು ಮಕ್ಕಳು ಕ್ರೂರವಾಗಿ ಎಲ್ಲಿಗೋ ಬಿಟ್ಟು ಹೋಗುತ್ತಾರೆ. ಅಂತಹ ಮಕ್ಕಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸುವ ಕೆಲಸ ಮಾಡಿ ಎಂದು ಬೇಡಿಕೊಂಡರು. ಸೀತಮ್ಮನವರ ಕಥೆಯು ಕಾಳ್ಗಿಚ್ಚಿನಂತೆ ಹರಡಿತು. ಇದು ನಮ್ಮ ದೇಶದಲ್ಲಿ ವೃದ್ಧರನ್ನು ತ್ಯಜಿಸುವ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತಿತ್ತು. ಪ್ರತಿಯೊಬ್ಬರೂ ಪೋಷಕರನ್ನು ಗೌರವಿಸುವ ಮತ್ತು ಕಾಳಜಿ ವಹಿಸುವ ಮಹತ್ವದ ಬಗ್ಗೆ ಚರ್ಚೆಗೆ ಬಂದಿತು. ನ್ಯಾಯಾಲಯ ಸ್ವಯಂ ಪ್ರೇರಣೆಯಿಂದ ಕೇಸ್ ದಾಖಲಿಸಿ ಅವರ ಮಕ್ಕಳಿಗೆ ದಂಡ ವಿಧಿಸಿತು ಮತ್ತು ವೃದ್ಧಾಶ್ರಮದ ಎಷ್ಟೋ ನೊಂದ ಜೀವಗಳಿಗೆ ಭರವಸೆಯ ಆಶಾಕಿರಣವನ್ನು ಬಿತ್ತಿತು. ಪ್ರಿಯ ಸ್ನೇಹಿತರೆ, ಪ್ರಪಂಚದಲ್ಲಿರುವ ಎಲ್ಲ ವೈಭವವನ್ನು ಪಡೆಯಬಹುದಾದ ನಾವು ಹೆತ್ತವರು ಮಾತ್ರ ಖರೀದಿಸಲು ಎಂದಿಗೂ ಸಾಧ್ಯವಿಲ್ಲ. ದಯವಿಟ್ಟು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.